ಸಂಜು ವೆಡ್ಸ್ ಗೀತಾ ಭಾಗ 2ರ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ. ಇದರ ಉದ್ದೇಶ ಸಂಜು ವೆಡ್ಸ್ ಗೀತಾ ಭಾಗ 2 ಇದೇ ಜನವರಿ 10ನೇ ತಾರೀಕು ಶುಕ್ರವಾರ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಈ ಪ್ರೀ ರಿಲೀಸ್ ಇವೆಂಟ್ಗೆ ನನ್ನ ಜೊತೆ ಈ ಜನವರಿ 10 ರಿಲೀಸ್ ಅನ್ನೋದನ್ನು ಗಟ್ಟಿಯಾಗಿ ಕೂಗಿ ಹೇಳೋದಕ್ಕೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಹಾಗೆ ನಮ್ಮ ಅಪ್ಪ ಅಮ್ಮ, ನನ್ನ ಅನೇಕ ಕಲಾವಿದರು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ರಿಗೂ ಮೊದಲು ವೆಲ್ಕಮ್ ಮಾಡ್ತಾ, ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟಲ್ ಇವತ್ತೇನಾದರೂ ಉಳಿದಿದೆ, ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ ಅನ್ನೋದಾದರೆ ಅದಕ್ಕೆ ಮುಖ್ಯ ಕಾರಣ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಿರ್ಮಾಪಕ KP ಶ್ರೀಕಾಂತ್. ಪ್ರತಿ ಸಾರಿ ನನ್ನ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ಸರಿಸುಮಾರು 13 ಸ್ಕೆಡ್ಯೂಲ್ ಮಾಡಿದ್ದೀನಿ. 13 ಸ್ಕೆಡ್ಯೂಲ್ಗಳು ನಿಂತು ಮುಂದಕ್ಕೆ ಹೋಗಿದಾಗ ಪ್ರತಿ ಸ್ಕೆಡ್ಯೂಲ್ನ ನನಗೆ ಪುಷ್ ಮಾಡಿ, ಏನ್ರಿ ನಾಗಣ್ಣ ನೀನು ಪ್ರಾಬ್ಲಮ್ಮು ಅಂತ ಕೇಳಿ ನನಗೆ ಎಲ್ಲ ಥರದ ಸಹಾಯ ಮಾಡಿ ಗಾಂಧಿನಗರದ ಲೆಕ್ಕಾಚಾರಗಳನ್ನು ಕಲಿಸ್ಕೊಟ್ಟು ನನ್ನನ್ನು ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ಮಾಡಿದ್ದು KP ಶ್ರೀಕಾಂತ್ ಅವರು. ಅವರಿಗೆ ಐ ಹಾರ್ಟ್ಲಿ ವೆಲ್ಕಮ್. ಇಲ್ಲಿದ್ದಾರೆ. ಲವ್ ಯು ಸರ್, ವಿ ಲವ್ ಯು ಆಲ್ವೇಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಪ್ರೆಸೆನ್ಸ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ಮೈ ವಂಡರ್ಫುಲ್ ಫ್ರೆಂಡ್. ಅವರು ಹೆಸರು ಹೇಳೋಂಗಿಲ್ಲ, ಅದನ್ನು ಸರ್ಪ್ರೈಸ್ ಹಂಗೆ ಇಟ್ಟಿರ್ತೀವಿ. ಹಾಗೆ ನನ್ನ ಭಾಳ ಕ್ಲೋಸ್ ಫ್ರೆಂಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪೂರ್ಣಚಂದ್ರ ಜೈಸ್ವೇರ್ ಬಂದಿದ್ದಾರೆ. ಐ ವೆಲ್ಕಮ್ ಯು ಅಣ್ಣ. ಹಾಗೆ ನಮ್ಮ ಶ್ರೀನಗರ ಕಿಟ್ಟಿ ಅವರ ಕ್ಲಾಸ್ಮೇಟ್ಸ್ ಎಲ್ಲ, ನಮ್ಮ ಪ್ರದೀಪ್ ಅವರು, ನಮ್ಮ ಇಂದು ಅವರು, ನಮ್ಮ ಅಣ್ಣ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಹಾಗೆ ನನ್ನ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ. ಜೊತೆಗೆ ನಾಗಿ ಬ್ರದರ್, ವಿ ವೆಲ್ಕಮ್ ಯು. ಹಾಗೆ ಕನ್ನಡ ಚಲನಚಿತ್ರರಂಗದ ಉದಯೋನ್ಮುಖ ನಟರು. ನಾನು ಯಾವಾಗಲೂ ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ದ ನೆಕ್ಸ್ಟ್ ಸೂಪರ್ ಸ್ಟಾರ್, ದ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ನಿರಂಜನ್ ಅಂತ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಐ ವೆಲ್ಕಮ್ ಯು ನಿರಂಜನ್. ಆ್ಯಂಡ್ ನನಗೆ ಮೊದಲ ಸಿನಿಮಾ ಕೊಟ್ಟು ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ ಅಂತ ಒಂದು ಲೈನ್ ಹೇಳಿದಾಗ ಕವಿರಾಜ್ ಅವರು ಅದಕ್ಕೊಂದು ಕಂಪೋಸ್ ಮಾಡಿ ಹಾಡನ್ನು ಕೇಳಿಸಿದಾಗ ನನಗೆ ಮೊದಲು ಸಿನಿಮಾ ಕೊಟ್ಟ ನಿರ್ಮಾಪಕ K. ಮಂಜು ಅವರು ಹಾಡನ್ನು ಕೇಳಿ ಕತೆ ಕೇಳಲ್ಲ. ಸೊ ಅವರ ಮಗ ಶ್ರೇಯಸ್ K. ಮಂಜು ಅವರು ಬಂದಿದ್ದಾರೆ. ಅವ್ರನ್ನು ವೆಲ್ಕಮ್ ಮಾಡ್ತೀನಿ. ಇಸ್ ಒನ್ ಆಫ್ ದಿ ಬಿಗ್ ಹೀರೋ. ಆ್ಯಂಡ್ ಎಲ್ಲರೂ ಹೆಸರು ಹೇಳ್ತಾ ಇದ್ರೆ ತುಂಬ ಹೊತ್ತಾಗುತ್ತೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಶುರು ಮಾಡೋಣ ನಮ್ಮ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಚಿತ್ರದ ಜರ್ನಿಯನ್ನು. ಈ ಜರ್ನಿಯನ್ನು ಶುರು ಮಾಡೋದಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ ಚಕ್ರವರ್ತಿ ಚಂದ್ರಚೂಡ್, ಈ ಸಿನಿಮಾದ ಬರಹಗಾರರು. ಚಕ್ರವರ್ತಿ ಅವರು ಇದ್ದಾರಾ ಇಲ್ಲಿ? ಇದ್ದಾರಾ? ಓ ಮೈ ಗಾಡ್. ಸೊ ಸಂಜು ಮತ್ತು ಗೀತಾ ಈ ಟೈಟಲ್ ಬಂದಾಗ ಭಾಗ 2 ಯಾಕೆ? ಭಾಗ 2ಕ್ಕೂ ಭಾಗ 1ಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶ್ರೀನಗರ ಕಿಟ್ಟಿಯವರೇ ಯಾಕೆ ಬೇಕಿತ್ತು, ರಚಿತ್ ಅವರೇ ಯಾಕೆ ಬೇಕಿತ್ತು? ಸೊ ಈ ಥರದ ಹಲವಾರು ಪ್ರಶ್ನೆಗಳಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಒಂದೊಂದು ಹಾಡನ್ನು